ರೀಡ್ ಸ್ವಿಚ್. ಸೊ ರೀಡ್ ಸ್ವಿಚ್ನ ನೀವು ಎಲ್ಲಾದರೂ ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಈ ರೀಡ್ ಸ್ವಿಚ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಾಮನ್ ಆಗಿ ಸಿಲಿಂಡರ್ಸ್ ಅಂದರೆ ಹೈಡ್ರೋಲಿಕ್ಸ್ ಮತ್ತು ನ್ಯೂಮೆಟಿಕ್ ಸಿಲಿಂಡರ್ಸ್ನಲ್ಲಿ ಆಲ್ಮೋಸ್ಟ್ ನೀವು ನೋಡಿರ್ಬೋದು. ಸೊ ನಾನು ಕೂಡ ಅಲ್ಲೇ ನೋಡಿದ್ದೆ, ನೀವು ಎಲ್ಲಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಎಕ್ಸಾಂಪಲ್ಗೆ ಒಂದು ಹೈಡ್ರೋಲಿಕ್ ಸಿಲಿಂಡರ್ ಅಥವಾ ಒಂದು ನ್ಯೂಮೆಟಿಕ್ ಸಿಲಿಂಡರ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇದೊಂದು ಹೈಡ್ರೋಲಿಕ್. ಸೊ ಒಳಗಡೆ ರಾಡ್ ಇರುತ್ತೆ, ಯಾವುದಾದ್ರಲ್ಲೂ ಸರಿ, ನ್ಯೂಮೆಟಿಕ್ ಆಗಲಿ ಅಥವಾ ಹೈಡ್ರೋಲಿಕ್ ಆಗಲಿ, ಒಳಗಡೆ ರಾಡ್ ಇರುತ್ತೆ, ಪಿಸ್ಟನ್ ಅಂತ. ಸೊ ಅದರಲ್ಲಿ ಒಂದು ಸೀಲ್ ಇರುತ್ತೆ, ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಒಂದು ಸೀಲ್ ಇರುತ್ತೆ. ಅದರಲ್ಲಿ ಒಂದು ಮ್ಯಾಗ್ನೆಟ್ನ ಪ್ಲೇಸ್ ಮಾಡಿರ್ತಾರೆ. ಆ ಮ್ಯಾಗ್ನೆಟ್ ಬಂದು ಇವಾಗ ಆ ಪಿಸ್ಟನ್ ಬಂದು ಮುಂದುಗಡೆ ಆಯಿತಾ, ಫಾರ್ವರ್ಡ್ ಆಯಿತಾ ಬ್ಯಾಕ್ವರ್ಡ್ ಅಂತ ಅಬ್ಸರ್ಪ್ಷನ್ ಮಾಡಲು ಒಳ್ಳೆ ಒಂದು ಮ್ಯಾಗ್ನೆಟ್ ಕೊಟ್ಟಿರ್ತಾರೆ. ಆ ಮ್ಯಾಗ್ನೆಟ್ ಏನು ಮಾಡುತ್ತೆ ಅಂದರೆ ಈ ರೀಡ್ ಸ್ವಿಚ್ನ ಮೇಲ್ಗಡೆ ಪ್ಲೇಸ್ ಮಾಡಿರ್ತಾರೆ, ಸಿಲಿಂಡರ್ ಮೇಲ್ಗಡೆ ಪ್ಲೇಸ್ ಮಾಡಿರ್ತಾರೆ. ಆ ಮ್ಯಾಗ್ನೆಟ್ ಬಂದು ರೀಡ್ ಸ್ವಿಚ್ಗೆ ಪ್ಯಾರಲಲ್ ಆಗಿ ಬಂದಾಗ ಆ ರೀಡ್ ಸ್ವಿಚ್ ಬಂದು ಆನ್ ಆಗುತ್ತೆ. ಎಕ್ಸಾಂಪಲ್ಗೆ ನೋಡಿ, ಇಲ್ಲಿ ಫಸ್ಟ್ ಒಂದು ಫಿಗರ್ನ ಅಬ್ಸರ್ವ್ ಮಾಡಿ. ಮ್ಯಾಗ್ನೆಟ್ ಬಂದು ಪಕ್ಕದಲ್ಲಿ ಹೋಗಿಲ್ಲ, ಸೊ ಒಳ್ಳೆ ಕಾಂಟ್ಯಾಕ್ಟ್ ಬಂದು ಓಪನ್ ಆಗೈತೆ, ಸರಿನಾ? ಸೊ ಆವಾಗ ರೀಡ್ ಸ್ವಿಚ್ ಬಂದು ಆನ್ ಆಗಿಲ್ಲ. ಸೊ ಸೆಕೆಂಡ್ನೇ ಫಿಗರ್ನ ಅಬ್ಸರ್ವ್ ಮಾಡಿ, ಮ್ಯಾಗ್ನೆಟ್ನ ಪಕ್ಕದಲ್ಲಿ ತಗೊಂಡಿದ್ದೀವಿ, ಆವಾಗ ರೀಡ್ ಸ್ವಿಚ್ ಬಂದು ಆನ್ ಆಗಿದೆ, ಕಾಂಟ್ಯಾಕ್ಟ್ ಬಂದು ಕ್ಲೋಸ್ ಆಗಿದೆ. ಸೊ ಇದೇ ರೀತಿ ಫ್ರೆಂಡ್ಸ್, ಪ್ಯಾರಲಲ್ ಆಗಿ ಇದ್ದಾಗ ಆ ಪಿಸ್ಟನ್ ಬಂದು ಎಲ್ಲಿದೆ ಅಂತ ಈ ರೀಡ್ ಸ್ವಿಚ್ ಬಂದು ಅಕ್ಯುರೇಟಾಗಿ ತೋರಿಸುತ್ತೆ. ಇವಾಗ ಪಿಸ್ಟನ್ ಬಂದು ಫಾರ್ವರ್ಡ್ ಎಲ್ಲಿದೆಯಾ ಅಥವಾ ಬ್ಯಾಕ್ವರ್ಡ್ ಎಲ್ಲಿ ಅಂತ ಐಡೆಂಟಿಫೈ ಮಾಡಲು ಈ ರೀಡ್ ಸ್ವಿಚ್ನ ಯೂಸ್ ಮಾಡಿರ್ತೀವಿ. ನ್ಯೂಮೆಟಿಕ್ ಆಗಲಿ ಅಥವಾ ಹೈಡ್ರೋಲಿಕ್ ಆಗಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಆ ಸಿಲಿಂಡರ್ನ ಮೇಲ್ಗಡೆ ಈ ರೀಡ್ ಸ್ವಿಚ್ನ ಪ್ಲೇಸ್ ಮಾಡಿರ್ತಾರೆ, ಸರಿನಾ? ಸೊ ನೀವು ಅದೇ ರೀತಿ ನೋಡಿದರೆ ಎಸ್ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ವರ್ಕಿಂಗ್ ಆಗುತ್ತಲ್ವಾ, ಸೆನ್ಸ್ ಆದಾಗ ಒಂದು ಲ್ಯಾಂಪ್, ಒಳ್ಳೆ ಒಂದು ಲ್ಯಾಂಪ್ ಇರುತ್ತೆ, ಅದು ಇಂಡಿಕೇಶನ್ ಆಗುತ್ತೆ ರೀಡ್ ಸ್ವಿಚ್ ಆನ್ ಆಗಿದೆ ಅಂತ. ಆ ಲ್ಯಾಂಪ್ ಇಂಡಿಕೇಶನ್ ಆದರೆ ಒಳ್ಳೆಯಿರುವಂಥ ಮ್ಯಾಗ್ನೆಟ್ ಬಂದು ಆ ರೀಡ್ ಸ್ವಿಚ್ಗೆ ಪ್ಯಾರಲಲ್ ಆಗಿದೆ ಅಂತ ಅರ್ಥ, ಸರಿನಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.